ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ, ತಾಯಿ ದೇವ ಪೂಜೆಯ ಬಹಮತೆ, ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ, ಗುರು ವಿದ್ಯೆ ವಿವೇಕದ ಆಚಾರ್ಯ, ಶಿಷ್ಯ ಅವಿದ್ಯ ವಿವೇಕದ ಚಪಲಾಚಾರ್ಯ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯನಿಲ್ಲ, ನಾವು ತಿಳಿದಂತೆ ಲೋಕವಿಲ್ಲ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾವೆ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ವಿಶ್ವ ಮಾನವತಾವಾದಿ ವಿಶ್ವಗುರು ಬಸವೇಶ್ವರರನ್ನ, ಕಾರಣಿಕ ಯುಗ ಪುರುಷನಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತ, ಅತನಿಯ ಮುರುಗೇಂದ್ರ ಶಿವಯೋಗಿಗಳನ್ನ, ನಾಡಿನ ಎಲ್ಲ ದಾರ್ಶನಿಕ ಮಹಂತರನ್ನ ಮನದಲ್ಲಿ ಸ್ಮರಿಸಿಕೊಂಡು, ಕೊಲ್ಹಾರ ಪಟ್ಟಣದ ಶ್ರೀ ಪಟ್ಟದೇವರ ಹಿರೇಮಠದ ಎಲ್ಲ ಗುರು ಪರಂಪರೆಯ ವಾರಸುದಾರ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಬಹಳಷ್ಟು ಭವ್ಯವಾಗಿ ದಿವ್ಯವಾಗಿ ಶ್ರೀಮಠದ ಲೋಕಾರ್ಪಣೆ ಹಾಗೂ ಲಿಂಗೈಕ್ಯ ಗುರುಸಿದ್ಧ ಬಸವ ಶಿವಾಚಾರ್ಯರ ಜನ್ಮ ಶತಮಾನೋತ್ಸವ ಹಾಗೂ ಹೊಸ ಕೋಲಾರ ರಜತ ಮಹೋತ್ಸವ ಮುರುಗೇಂದ್ರ ಸ್ವಾಮಿಗಳ ಷಷ್ಠಬ್ದಿ ಸಮಾರಂಭದ ಪ್ರಯುಕ್ತವಾಗಿ ಎಲ್ಲ ಕಾರ್ಯಕ್ರಮಗಳ ಪ್ರಯುಕ್ತವಾಗಿ ಸಾಗಿ ಬಂದಿರುವಂತ ಮಹಾತ್ಮರ ಬದುಕು ಬೆಳಕು ಅನ್ನುವಂತ ಪ್ರವಚನ ಸಮಾರಂಭದ 3ನೇ ದಿನದ ಈ ಶುಭ ವೇದಿಕೆಯಲ್ಲಿ ಬಹಳಷ್ಟು ಸುಂದರವಾಗಿ ಅದ್ಭುತವಾಗಿ ಗುರುವಿನ ಮಹತ್ವವನ್ನ ಬಹಳಷ್ಟು ಮನಮುಟ್ಟುವ ಹಾಗೆ ನೀಡಿರುವಂತ ನಾಡಿನ ಖ್ಯಾತ ಪ್ರವಚನಕಾರರಾದ ಪರಮ ಪೂಜ್ಯ ಶ್ರೀ ಸಂಗಮೇಶ್ವರ ದೇವರು ನಾಲತ್ವಾಡ ಪರಮ ಪೂಜ್ಯರ ಶರಣುಗಳನ್ನ ಹೇಳ್ತಾ, ನಾಡಿನ ಖ್ಯಾತ ಕಲಾವಿದರಾದಂತ ಸಂಗೀತಗಾರರಾದ ಗಾನಕೋಗಿಲೆ ನಾಗರಾಜ್ ಹೂಗಾರ್ ಕೋಡೆಕಲ್ ಅವರಲ್ಲಿ, ತಬಲಾ ಮಾಂತ್ರಿಕರಾಗಿರುವಂತ ಸುರೇಶ್ ಹೂಗಾರ್ ಕೋಡೆಕಲ್ ರವರಲ್ಲಿ, ಆಗಮಿಸಿರುವಂತ ಎಲ್ಲ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಕೊಲ್ಹಾರ ಪಟ್ಟಣದೊಳಗ ಬಹಳ ಕಾರ್ಯಕ್ರಮಗಳನ್ನ ನಾನು ಹಂಚಿಕೊಂಡೀನಿ. ನಾವು ಅಲ್ಲಿ ಇಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಏನ್ರಿ ಜನ ಬಾಳ ಬಂತ, ಚಲೋ ಬಂತ, ಜನ ಚಲೋ ಸೇರ್ತಿ, ಬಾಳ ಚಲೋ ಪ್ರಸಾದ ಮಾಡಿದ್ರ, ಇಟ್ಟು ಪ್ರಸಾದ ಹೋಗ್ಯತ ಅನ್ಕೊಂಡು ಹೋದ್ರು ಅಂತ ಮಾತಾಡ್ತೀವಿ. ಆದ್ರೆ ನೋಡ್ರಿ, ಈ ಗ್ರೌಂಡ್, ಈ ಮೈದಾನ ಬಹಳ ದೊಡ್ಡದಿದೆ. ಇದಕ್ಕೆ ಎಷ್ಟು ಜನ ಬಂದ್ರು ಇದು ತುಂಬಂಗೆ ಇದು. ಒಂದ 40,000 ಜನಸಂಖ್ಯೆ ಅಟ್ಟು ಹಿಡಿಯುವಂತ ಒಂದು ದೊಡ್ಡ ಗ್ರೌಂಡ್. ಇಲ್ಲಿ ಕುಂತಂತ ಸಂದರ್ಭದೊಳಗ ನಾನು ಭಾವಿಸ್ಕೊಳ್ಳಾಕತ್ತಿದ್ದೆ, ನೋಡ್ರಿ ಅದ್ಭುತವಾಗಿರುವಂತ ಗುರುವಿನ ಮಹತ್ವ ಪ್ರವಚನ, ಬಾಳ ಚಲೋ ಗಾಳಿ ಬಿಸಾಕತ್ತ. ಅಜ್ಜ ನೋಡ್ರಿ, ಇಂತ ಕೊಲ್ಹಾರ ಪಟ್ಟಣದೊಳಗ ಭವ್ಯವಾಗಿ ಸುಂದರವಾಗಿ ಒಂದು ಊರಿನ ಮಧ್ಯದೊಳಗೆ ಇಂತ ಗ್ರೌಂಡ್ ನಮಗೆಲ್ಲ ಕೋಲಾರ ಪಟ್ಟಣದೊಳಗೆ ಸಿಕ್ಕೇತಲ್ಲ, ನಾವು ದೊಡ್ಡ ಪುಣ್ಯವಂತರು, ಭಾಗ್ಯವಂತರಿ ನಾವು, ಹೌದಲ್ರಿ? ಕಾರ್ಯಕ್ರಮ ಬಹಳ ಜನ ಮಾತಾಡಕತ್ತಾರ, ಪ್ರವಚನ ನಡೆದತ್ತಂತ್ರಿ, ನೋಡ್ಬೇಕು. ಅಲ್ಲಿ ಎಲ್ಲಿ ಮಾತಾಡಕತ್ತಿರ್ತಾರ ಅಲ್ಲೇ ಕುಂತ, ಅಲ್ಲೇ ಕಟ್ಟಿ ಕುಂತ ಅಲ್ಲೇ ಹೋಗ್ಬಿಟ್ಟಿರ್ತಾರ. ಬಾಳ ಚಲೋ ನಡ್ದತ್ತಂತ್ರಿ. MPS ಮೈದಾನದೊಳಗ ನಡ್ದತ್ತಂತ, ಶಾಲಾ ಮೈದಾನ, ಹಿಂಗ ಜನ ಬರಾಕತ್ತಂತ, ಹಿಂಗ ಉಣ್ಣಾಕತ್ತಾರಂತ, ಚಲೋ ನಡ್ದತ್ತ. ಬರ್ಬೇಕ್ರಿ ಈ ಕಡೆ. ಯವ್ವ, 1ನೇ ದಿನ ನೀವ್ ಒಂದ್ ಮಾತು ಕೊಟ್ಟಿದ್ರಿ ನನಗ,
ಹೋಗುವಂತ ಸಂದರ್ಭದೊಳಗ ಅವ್ರ ಮಾತು ಕೊಟ್ಟಿದ್ರಪ್ಪ, ನೀ ಏನ್ ಚಿಂತೆ ಮಾಡ್ಬೇಡಪ್ಪ, ಮಾರನೇ ದಿನ ನೀ ನಾಳೆ ದಿನ ನೋಡು ಜನ ಹೆಂಗ ಬರ್ತದ ಸುಮ್ಮ ನೋಡು ಅಂತಂದ್ರು ಅವ್ರು. ನನಗಂತೂ ಸಿಕ್ಕಾಬಿಟ್ಟೆ ಆರಾಮ್ ತಪ್ಪಿಟ್ಟೈತ್ರಿ, ಅಡ್ಡಾಡಕ್ ಆಗೋಲ್ದು. ನಮ್ ತಾಯಂದ್ರ ಪಾಪ ಎಟ್ಟು ಪ್ರಚಾರ ಮಾಡ್ಯಾರ ಅಂದ್ರ ಮನಿ ಮನಿ ಅಡ್ಡಾಡಿ ಪಾಪ ಅವ್ರ ಹೇಳಿ ಬರ್ರಿ ಹಿಂಗ MPS ಮೈದಾನದೊಳಗ ಪ್ರವಚನ ನಡೆದತ್ತಂತ ಎಲ್ಲಾ ಅವರ ಸಂಘಟನೆ ಮಾಡ್ಯಾರ. ಜೋರ್ ಚಪ್ಪಾಳಿ ತಟ್ರಿ ಆ ತಾಯಂದರಿಗೆ. ಇಷ್ಟ ಎದಕ್ ಹೋಗ್ಲಾಕತ್ತೀನಿ ಹೇಳ್ರಿ ಬಾ, ನಾಳೆ ತುಂಬಿಸ್ಬೇಕ್ರಿ ಇದನ್ನ, ಅದಕ್ಕ ಹೋಗ್ಲಾಕತ್ತೀನಿ. ತುಂಬುತ್ರಿ ನಾಳೆ ಯವ್ವ, ನಾಳಿದು ಫುಲ್ ತುಂಬಿಸ್ತೀವ ಅಂತ ಜೋರ್ ಚಪ್ಪಾಳಿ ತಟ್ರಿ ಒಂದ್ಸಲ ನೋಡೋಣ. ನೋಡೋಣ್ರಿ ತುಂಬಲಿಕ್ಕ. ಇವತ್ತು ಬಹಳ ಅದ್ಭುತವಾಗಿ ಗುರುವಿನ ಮಹತ್ವವನ್ನ ನೀವೆಲ್ಲರೂ ಕೂಡ ಕೇಳಿದ್ರಿ. ಗುರು ಬಹಳ ದೊಡ್ಡ ಶಕ್ತಿ. ಗುರುವಿನ ಶಕ್ತಿ ನಮ್ಮ ಹಿಂದ್ಗಡೆ ಇತ್ತು ಅಂದ್ರ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನುವಂತ ಬಹಳ ದೊಡ್ಡ ಮಾತುಗಳನ್ನ ನಾವೆಲ್ಲ ಕೇಳಿರ್ತೀವಿ. ಗುರುವಿನ ಆಧಾರ ಯಾವಾಗ್ಲೂ ಕೂಡ ನಮ್ಮ ಬೆನ್ನ ಹಿಂದೆ ಇತ್ತು ಅಂದ್ರ ಎಂತ ಮುಗಿಲಿನ ಅಡ್ಡ ಬರ್ಲಿ, ಎಂತ ಮಿಂಚು ಮಳೆ ಗಾಳಿಗಳ ಎದುರು ಬರ್ಲಿ, ಅವೆಲ್ಲವನ್ನ ಎದುರಿಸುವಂತ ಶಕ್ತಿ ನಮಗ ಬರ್ತದ ಅನ್ನುವಂತ ಮಾತುಗಳನ್ನ ಇತಿಹಾಸಕಾರರು ಬರೀತಾರೆ. ಗುರು ಹಿಂದೆ ಇದ್ದ ಅಂದ್ರ ಗುರಿ ಬಹಳ ಬಹಳ ಸರಳ ಅನ್ನುವಂತ ಮಾತುಗಳ ಕೇಳ್ತೀವಿ. ನಿಮಗೆಲ್ಲ ಒಂದ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಗರಗದ ಮಡಿವಾಳಪ್ಪನವರು, ಇಲ್ಲೇ ಧಾರವಾಡದ ಹತ್ರ ಗರಗದ ಮಡಿವಾಳಪ್ಪನವರು ಅಂತ ಬರ್ತಾರ. ಗರಗದ ಮಡಿವಾಳಪ್ಪನವರು ಬಹಳ ದೊಡ್ಡ ತಪಸ್ವಿಗಳವರು, ಲಿಂಗ ಪೂಜಾ ನಿಷ್ಠರು. ಯಾವಾಗ್ಲೂ ಕೂಡ ಜನಗಳ ಹಿತಕ್ಕಾಗಿ ತಮ್ಮನ್ನ ತಾವ, ಆ ಊದಿನ ಕಡ್ಡಿ ಹೆಂಗಿರ್ತದ ನೋಡ್ರಿ, ನೀವು ಒಂದು ಊದಿನ ಕಡ್ಡಿ ದೇವ್ರ ಮುಂದೆ ಹಚ್ಚಿದ್ರಿ ಅಂದ್ರೆ ತನ್ನನ್ನ ತಾನು ಸುಟ್ಟುಕೊಂಡು ಸಮಾಜಕ್ಕೆ ಒಳ್ಳೆ ವಾಸನೆಯನ್ನು ಕೊಡ್ತದ. ದೀಪಕ್ಕ ಬತ್ತಿ ಹಾಕಿ ಎಣ್ಣೆ ಹಾಕಿದ್ರಿ ಅಂದ್ರ ಆ ಬತ್ತಿ ಎಣ್ಣೆ ಕರಗಿ ದೀಪ ಅಷ್ಟ ಉಳಿತದ, ತನ್ನನ್ನ ತಾನ ಬತ್ತಿ ಸುಟ್ಟುಕೊಳ್ತದ, ಎಣ್ಣೆ ತನ್ನನ್ನ ತಾನ ಕರಗಿಕೊಳ್ತದ. ಸಮಾಜದೊಳಗ ಮಹಾತ್ಮ ಗುರು ಆದವನ ಹೆಂಗ ಕೆಲಸ ಮಾಡ್ತಾನಂದ್ರ ಆ ಬತ್ತಿ ಹಾಗೆ, ಆ ಉದಿನ ಕಡ್ಡಿ ಹಾಗೆ ಕೆಲಸ ಮಾಡ್ತಾನ. ಗರಗದ ಮಡಿವಾಳಪ್ಪನವರು ಬಹಳ 90 ವಯಸ್ಸು ಹಿಂಗ ಕುಳಿತಿದ್ರಂತ. ಮಂಚದ ಮೇಲೆ ಕುಳಿತುಕೊಂಡಾಗ ಬಹಳ ಜನ ಗರಗದ ಮಡಿವಾಳಪ್ಪನವ್ರ ಬಗ್ಗೆ ಕೇಳಿದ್ರಂತ. ಆ ಭಾಗದೊಳಗ ಗರಗದ ಮಡಿವಾಳಪ್ಪನವರು ಅಂದ್ರ ಬಹಳ ದೊಡ್ಡ ತಪಸ್ವಿಗಳು. ಅವ್ರ ಕಡೆ ಯಾರು ಹೊಕ್ಕಾರ ಅವೆಲ್ಲವೂ ಕೂಡ ಕೊಡ್ತಾನ ಗರಗದ ಮಡಿವಾಳಪ್ಪ ಅಂತ ತಿಳ್ಕೊಂಡು ಗರಗದ ಮಡಿವಾಳಪ್ಪ ಕಡೆ ಗಂಡ ಹೆಂಡತಿ ಇಬ್ರು ಕೂಡಿ ಬಂದ್ರಂತ. ಇಬ್ರು ದಂಪತಿಗಳ ಸಮೇತರಾಗಿ ಬಂದ ಗರಗದ ಮಡಿವಾಳಪ್ಪನವರು ಕುಳಿತುಕೊಂಡಿದ್ರು. ಎದುರುಗಡೆ ಕುಳಿತುಕೊಂಡ್ರು. ಯಪ್ಪ, ಮದುವೆಯಾಗಿ 10 ವರ್ಷ ಆಯ್ತ, ಇನ್ನೂ ಕೂಡ ನಮಗ ಮಕ್ಕಳಾಗಿಲ್ಲಪ್ಪ, ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಕೇಳ್ಕೊಂಡ್ರು. ಅವಾಗ ಗರಗದ ಮಡಿವಾಳಪ್ಪನವರು ಹಿಂಗ ದೃಷ್ಟಿ ಇಟ್ಟು ನೋಡಿ ಒಂದ ಮಾತು ಹೇಳಿದ್ರು. ಅವ್ರು, ನಿಮಗ್ ಮಕ್ಕಳಾಗಂಗಿಲ್ಲ ಹೋಗ್ರಿ ಅಂದ್ರು. ಬಹಳ ನಕ್ಕೊಂತ ಬಂದಂತ ದಂಪತಿಗಳ ಗರಗದ ಮಡಿವಾಳಪ್ಪ ಅಂದ್ರ ಬಹಳ ದೊಡ್ಡ ತಪಸ್ವಿ, ನಮಗ ಮಕ್ಕಳ ಕೊಡ್ತಾನ, ಮಕ್ಕಳ ಭಾಗ್ಯವನ್ನ ಕೊಡ್ತಾನ ಅಂತ ನಂಬ್ಕೊಂಡು ಬಂದಿರುವಂತ ದಂಪತಿಗಳ ಯಾವಾಗ ಮಕ್ಕಳ ಭಾಗ್ಯ ಇಲ್ಲ ನಡಿರಿ ಅಂದ್ರು ಅಳ್ಕೋಂತ ಹೊಂಟ್ರು ನೋಡ್ರಿ. ಹೊರಗಡೆ ಹೋಗುವಂತ ಸಂದರ್ಭದೊಳಗೆ ಒಬ್ಬ 8-9 ವರ್ಷದ ಬಾಲಕ ಸಿದ್ಧ ಅನ್ನುವಂತ ಹುಡುಗ ಸೇವಾ ಮಾಡ್ತಿದ್ದ ಮಠದ ಹೊರಗಡೆ. ಅಂಗಳ ಕಸ ಹುಡುಗಾಕತಿದ್ದ. ಹೋಗುವಂಗ ಈ ದಂಪತಿಗಳು ಬಹಳ ಚಲೋ ನಕ್ಕೊಂತ ಹೋಗಿದ್ರು ಒಳಗ. ಹಳ್ಳಿ ಬರುವಾಗ ಅಳ್ಕೊಂತ ಬರಾಕತ್ತಾರ. ಯಾಕೆ ಕೇಳಬೇಕಂತ ಕೇಳಿದವ ಎದುರುಗಡೆ ಬಂದು. ಹೋಗುವಾಗ ಬಹಳ ಚಲೋ ನಕ್ಕೊಂತ ಹೊಂಟಿದ್ರಿ, ಬರುವಾಗ ಅಳ್ಕೊಂತ ಬರಾಕತ್ತಿರಲ್ಲ ಯಾಕ ಅಂತ ಕೇಳಿದವ. ಅವಾಗ ಆ ತಾಯಿ ಹೇಳಿದ್ಲಂತ, ಏನಿಲ್ಲಪ್ಪ, ಗರಗದ ಮಡಿವಾಳಪ್ಪ ಅಂದ್ರ ಬಹಳ ದೊಡ್ಡ ಹೆಸರು ಕೇಳಿದ್ವಿ ನಾವು, ಬಹಳ ದೊಡ್ಡ ತಪಸ್ವಿ, ಏನು ಬೇಡ್ತಾರ ಅದೆಲ್ಲವನ್ನ ಕೊಡುವಂತ ಶಕ್ತಿ ಗರಗದ ಮಡಿವಾಳಪ್ಪಗೈತಂತ ಈ ಭಾಗದ ಎಲ್ಲ ಜನ ಮಾತಾಡ್ತಾರ. ಆದ್ರ ನಿಮಗ ಮಕ್ಕಳನ್ನ ಆಗಂಗಿಲ್ಲ ಹೋಗ ಅಂದ ಗರಗದ ಮಡಿವಾಳಪ್ಪ. ಅಂದಾಗ ಸಿದ್ಧ ಅಂತಾನಂತ, ಚಿಂತೆ ಮಾಡಕ್ ಹೋಗ್ಬಿಡೆವ, 1 ವರ್ಷ ತುಂಬುದ್ರೊಳಗಾಗಿ ನಿನಗ ಮಕ್ಕಳಕ್ಕ ಹೋಗ ಅಂದ.
ಎದಕ್ ಚಪ್ಪಾಳಿ ತಟ್ಟಿದ್ರಿ, ನೀವ್ ಅಲ್ಲಿದ್ರೇನ್ರಿ? 8-9 ವರ್ಷದ ಬಾಲಕ ಸಿದ್ಧ ಈ ಮಾತುಗಳನ್ನ ಹೇಳಿದಾಗ ಆ ತಾಯಿ ಬೈದ್ಲು, ಏ ಹುಚ್ಚದೇನ್ ನಡಿ. ಅಂತ ದೊಡ್ಡ ತಪಸ್ವಿ 90 ವರ್ಷ ತಪಸ್ಸು ಮಾಡಿ ಕುಳಿತುಕೊಂಡಿರುವಂತ ಗರಗದ ಮಡಿವಾಳಪ್ಪನ ಮಕ್ಕಳಾಗಂಗಿಲ್ಲ ಹೋಗಂದಾನ. ಇವ್ ಸಿದ್ಧ ಹೇಳಿದ್ರ ಅಕ್ಕ ನಡಿ ಆ ಕಡೆ ಅಂತ ಹೊಂಟ್ರವ್ರು ಅಳ್ಕೊಂತ ಹೋದ್ರು. ಕಳಿತು ದಿನಗಳ ಕಳಿಯಾಕತ್ತು. ಗುರು ಹೇಳಿರುವಂತ ಮಾತು ಮಕ್ಕಳಾಗಂಗಿಲ್ಲ ಅಂತ. ಸೇವಾ ಮಾಡುವಂತ ಹುಡುಗ ಸಿದ್ಧ ಹೇಳಿರುವಂತ ಮಾತು ನಿನಗ ಮಕ್ಕಳಕ್ಕವಂತ. ಯಾವಾಗ ದಿನಗಳ ಕಳೆದು 1 ವರ್ಷ ತುಂಬುದ್ರೊಳಗಾಗಿ ಆ ತಾಯಿ ಗರ್ಭ ಧರಿಸಿದ್ಲು ಅಂತ ನೋಡ್ರಿ. ಗರ್ಭ ಧರಿಸಿದ್ಲು. ಮುಂದ ಗಂಡು ಮಗುವಿಗೆ ಜನ್ಮ ಕೊಟ್ಲು. ಗಂಡ ಮಗುವಿಗೆ ಜನ್ಮ ಕೊಟ್ಟಾಗ ಆಕೆ ತಲೆ ಒಳಗ ಬಂತ, ಗರಗದ ಮಡಿವಾಳಪ್ಪ ಮಕ್ಕಳಾಗಂಗಿಲ್ಲ ಅಂದಿದ್ದ. ಕಸ ಹುಡುಗುವಂತ ಸೇವಾ ಮಾಡುವಂತ ಸಿದ್ಧ ಮಕ್ಕಳಕ್ಕ ಅಂದಿದ್ದ. ಅದ್ರ ಪ್ರಭಾವವಾಗಿ ನನಗ ಮಗು ಗಂಡು ಮಗು ಆಯ್ತಲ್ಲ ಅಂತ ತಿಳ್ಕೊಂಡು ಮತ್ತ ಆ ಮಗುನ ಹೊತ್ಕೊಂಡು ಗರಗದ ಮಡಿವಾಳಪ್ಪನ ಮಠಕ್ ಬಂದ್ರು ನೋಡ್ರಿ. ಮಡಿವಾಳಪ್ಪನವ್ರು ಮತ್ತ ಅಲ್ಲೇ ಆಸನದೊಳಗೆ ಕುಳಿತುಕೊಂಡಿದ್ರು ಸಿಂಹಾಸನದ ಮೇಲೆ. ಸಿದ್ಧ ಅಲ್ಲೇ ಹೊರಗಡೆ ಇದ್ದ. ಮೊದಲು ಬಂದವ್ರು ಯಾರಿಗ್ ಭೇಟಿ ಆದ್ರಿ? ಅವರು ಮೊದಲು ಬಂದ ಕೂಡನೆ ಯಾರಿಗ್ ಭೇಟಿ ಆಗ್ಬೇಕ? ಅವರು ಅಜ್ಜವ್ರಿಗೆ ಭೇಟಿ ಆಗ್ಬೇಕಾ, ಸಿದ್ಧಕ್ ಭೇಟಿ ಆಗ್ಬೇಕ? ಯವ ಮಠದೊಳಗ ಬರಾನ ಯಾರಿಗೆ ಭೇಟಿ ಹಾಕಿ ಬಂದಿರ್ತೀರಿ ನೀವು? ಅಲ್ಲಿ ಯಾರ ಸಿದ್ಧಗನ್ನಾಗತ್ತಾರ ನೋಡ್ರಿ. ಅಡ್ರೆಸ್ ಕೇಳ್ಕೊಂಡು ಹೋಗಿದ್ಲು ಕಾಂತ ತಾಯಿ ನಿಮ್ಮ. ಸಿದ್ಧ ಹೊರಗಡೆ ಇದ್ದ. ಗರಗದ ಮಡಿವಾಳಪ್ಪ ಒಳಗ್ ಕುಳಿತುಕೊಂಡಿದ್ದ. ನೇರವಾಗಿ ಬಂದವ್ರ ಸಿದ್ಧಗ್ ಭೇಟಿ ಆದ್ರು ನೋಡ್ರು. ಮಠಕ್ಕೆ ಹೋಗೋರು ಎಲ್ಲಾರು ಗುರುಗಳಿಗೆ ಭೇಟಿ ಆಗ್ಬೇಕ, ಅಜ್ಜವ್ರ ಭೇಟಿ ಆಗ್ಬೇಕಂತ ಬರ್ತಾರ. ಆದ್ರ ಆ ದಂಪತಿಗಳು ಬಂದವರ ನೇರವಾಗಿ ಸಿದ್ಧನ ಕಾಲಿಗೆ ನಮಸ್ಕಾರ ಮಾಡಕತ್ರಂತ. ಸಿದ್ಧ ಹಿಂದ ಸರ್ದ, ನನಗ್ ಮಾಡ್ಬೇಡ್ರಿ, ಅಲ್ಲಿ ಒಳಗ್ ಕುಂತ ನೋಡು ಗರಗದ ಮಡಿವಾಳಪ್ಪ ಅಜ್ಜ, ಅವ್ರಿಗೆ ನಮಸ್ಕಾರ ಮಾಡ್ರಿ. ಅವಾಗ ದಂಪತಿ ಹೇಳಿದ್ಲಂತ, ಅಂತ ದೊಡ್ಡ ತಪಸ್ಸು ಮಾಡಿ 90 ವರ್ಷ ತನ್ನ ನಿರಂತರ ಜನಸೇವೆಗಾಗಿ ಕಳೆದಿರುವಂತ ಗರಗದ ಮಡಿವಾಳಪ್ಪ ಮಕ್ಕಳ ಆಗಂಗಿಲ್ಲ ಅಂದ. ಅದೇ ಏನೂ ಇಲ್ಲದೆ ಇರುವಂತ ಹುಡುಗ ನೀನ ಸೇವಾ ಮಾಡುವಂತ ಹುಡುಗ ಮಕ್ಕಳ ಅಕ್ಕ ಹೋಗಂದಿದ್ದಕ್ಕ ಮಕ್ಕಳ. ಅದು ಗರಗದ ಮಡಿವಾಳಪ್ಪ ನನಗ ದೊಡ್ಡ ಸ್ವಾಮಿ ಅಲ್ಲ, ಗರಗದ ಮಡಿವಾಳಪ್ಪ ಬಹಳ ದೊಡ್ಡ ತಪಸ್ವಿ ಅಲ್ಲ, ನನಗ ನೀನ ತಪಸ್ವಿ ಅಂದ್ಲ ತಾಯಿ. ಅವಾಗ ಅಂದು ಕೂಡನೆ ಸಿದ್ಧ ಅಂದ, ಇವ ಒಂದು ಮಾತ ನೆನಪಿನಲ್ಲಿ ಇಟ್ಕೋ. ಆ ಶಕ್ತಿ ಎದರಿಂದ ಬಂತು ಅಂದ್ರ ನನಗ ಗರಗದ ಮಡಿವಾಳಪ್ಪ 90 ವರ್ಷ ಏನು ತಪಸ್ಸು 3 ಹೊತ್ತ ಲಿಂಗ ಹಿಡ್ಕೊಂಡು ಲಿಂಗ ಪೂಜೆಯನ್ನ ಮಾಡಿ 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 ತಪಸ್ಸು ಮಾಡಿ 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 ಆ ಲಿಂಗ ಪೂಜೆಗೆ ಆ ತಪಸ್ಸಿಗೆ ನಾನ ಶಿವಯೋಗಿಗಳ ಸೇವಾ ಮಾಡ್ತಿದ್ದೆ. ಅಜ್ಜವರಿಗೆ ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡ್ತಿದ್ದೆ, ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ, ಆ ಮಠದ ಅಂಗಳ ಕಸ ಹುಡುಕ್ತಿದ್ದೆ. ಇದರ ಸೇವಾ ಮಾಡಿ 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 ಗುರುವಿನ ಶಕ್ತಿ ಯಾರ ಕಡೆ ಬಂದೈತ ಅಂದ್ರ ಅದ ನನ್ನ ಕಡೆ ಬಂದೈತ. ಇವತ್ತ ನಿಮಗ ಆಶೀರ್ವಾದ ಮಾಡಿ ನಾನೇನ ನಿಮ್ಮ ಮಕ್ಕಳಕ್ಕ ಹೋಗಂತ ಹೇಳಿನಲ್ಲ, ಅದ ನನ್ನ ಶಕ್ತಿ ಅಲ್ಲ, ಆ ಗುರು ಶಿಷ್ಯನಿಗೆ ಕೊಟ್ಟಿರುವಂತ ಶಕ್ತಿ ನಿಮಗ ಕರುಣೆ ಆಗೇತ ಅನ್ನುವಂತ ಮಾತುಗಳನ್ನ ಆ ಸಿದ್ಧ ಹೇಳಿದ್ನಂತ ನೋಡ್ರಿ. ಸೇವಾ ಮಾಡ್ಬೇಕ್ರಿ, ಹಂಗ ಗುರುವಿನ ಸೇವಾ ಹಂಗ ಮಾಡ್ಬೇಕು. ನಮ್ಮ ಹೆಂಗ ಸೇವಾ ಆಗ್ಯಾವ ಅಂದ್ರೆ ಈಗ ನೋಡ್ಬೇಕು. ಒಬ್ಬರ ಮನೆಗೆ ಗುರುಗಳು ಬಂದಿದ್ರಂತ. ಗುರುಗಳು ಬಂದಾಗ ಬಾಳ ಚಲೋ ನೋಡ್ಬೇಕು, ಹಳ್ಳಿ ಒಳಗ ಚಲೋ ವ್ಯವಸ್ಥೆ ಮಾಡಿದ್ರು. ಅಜ್ಜವ್ರು ಬಂದ್ರು, ಒಳಗ್ ಬಂದ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ರು. ಅಜ್ಜವ್ರು ಮಂಚದ ಮೇಲೆ ಕುಳಿತುಕೊಂಡ್ರು. ಬಾಳ ಚಲೋ ಒಂದು ಕಿಮ್ಮತ್ತಿನ ಕಂಬಳಿ ತಂದಿದ್ರು. ಆ ಕಂಬಳಿ ಮ್ಯಾಲ ಗುರುಗಳು ಕುಳಿತುಕೊಂಡ್ರತ್ತ. ಅದು 5,000 ರೂಪಾಯಿ ಕಿಮ್ಮತ್ತಿನ ಕಂಬಳಿ ಇತ್ತು. ಆ ಗುರುಗಳು ಯಾವಾಗ ಆ ಕಂಬಳಿ ನೋಡ್ತಾರ, ಆ ಕಂಬಳಿ ಮ್ಯಾಲ ಆಸೆ ಹುಟ್ಟಿ ಬಿಡ್ತವ್ರಿ. ಬಾಳ ಚಲೋ ಐತಲ್ಲ ಕಂಬಳಿದ, ಇದನ್ನ ಹೆಂಗಾರ ಮಾಡಿ ತಗೊಂಡು ನನ್ನ ಮಠಕ್ಕೆ ಹೋಗ್ಬೇಕಂದ್ರು. ಅವಾಗ ಪೂಜೆಗೆ ಕಂಬಳಿ ಮೇಲೆ ಕುಳಿತುಕೊಂಡ್ರು. ಶಿಷ್ಯನು ಬಾಳ ಬೆರಕಿದ್ದಾವ. ಈಗಿನ ಶಿಷ್ಯರಂತೂ ಕೇಳಬಾರ್ದು. ನಾವಂದ್ರ ನಮ್ಗೆ 10 ಪಟ್ಟು ಈಗ ಬಾಳ ಬೆರಕಿರ್ತಾರ.
ಗುರುಗಳು ಕಂಬಳಿ ಮ್ಯಾಲ ಕುಳಿತುಕೊಂಡು ಆ ವಿಭೂತಿ ಹಚ್ಕೊಂಡು ಲಿಂಗಕ್ಕೆ ನೀರ್ ಹಾಕೊಳಕ ಮಜ್ಜನ ಬುಟ್ಟ್ಯಾಗ ಹಿಡಿದ್ರು ಲಿಂಗ. ಅಲ್ಲಿ ಮಂತ್ರ ಅನ್ಬೇಕಾಗಿತ್ತು. ಯಾವ ಮಂತ್ರ? ನಮ ಸೋಮಾಯ ಚ ರುದ್ರಾಯ ಚ ನಮ ಸ್ಥಾಮ್ರಾಯ ಚ ಅರುಣಾಯ ಚ ನಮ ಶೃಂಗಾಯ ಚ ಪಶುಪತಯ ಚ ನಮ ಉಗ್ರಾಯ ಚ ಭೀಮಾಯ ಚ ಹರ ಓಂ ಸದ್ದೋ ಜಾತಂ ಪ್ರಬದ್ಧಾಮ. ಈ ಮಂತ್ರಗಳನ್ನ ಅನ್ಬೇಕಾಗಿತ್ತು ಅವ್ರು. ಯಾವ ಮಂತ್ರ ಅಂದ್ರಿ ಅವರು? ಕಂಬಳಿ ಹಾಸಕ್ಕಾಯ್ತು ಚಾದರ ಹೊಚ್ಕೊಳಕಾಯ್ತು, ಕಂಬಳಿ ಹಾಸಕ್ಕಾಯ್ತು ಚಾದರ ಹೊಚ್ಕೊಳಕಾಯ್ತು, ಕಂಬಳಿ ಹಾಸಕ್ಕಾಯ್ತು ಚಾದರ ಹೊಚ್ಕೊಳಕಾಯ್ತು ಅನ್ನಕತ್ರು. ಅವನಿಗೆ ದಿಗಲು ಬಡಿತ್ರ ಅವನು ಶಿಷ್ಯನಿಗೆ. ಇದೇನಿದು ಗುರುಗಳು ಮಠಕ್ಕೆ ಬಂದಾರ, ಚಲೋ ಪಾದ ಪೂಜೆ ಮಾಡ್ಕೊಂಡು ಕಾಣಿಕೆ ಕೊಟ್ಟು ಕಳಿಸ್ಬೇಕಂದ್ರ ಕಂಬಳಿ ಮೇಲೆ ಕಣ್ ಹಾಕ್ಯಾರಲ್ಲ ಇವ್ರು. ಅವಾಗಿನ ಸ್ವಾಮಿಗಳು ಈ ಕಾರ್ ಗೀರ್ ಇರ್ಲಿಲ್ಲ, ಈ ಎತ್ತಿನ ಚಕ್ಕಡಿ ಬಂಡಿ ಒಳಗ್ ಬರ್ತಿದ್ರು. ಆ ಬಂಡಿಗೆ ಇವ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರ ಅಂದ್ರ ನಾನ ದೊಡ್ಡ ಬಂಡಿ ಮೇಲೆ ಕಣ್ಣು ಹಾಕೊಂತಡಿ ಅಂತ ಅವ ಅಳಿಸಿದ್ ನೋಡ್ರಿ. ಮುಂದ್ ಕೂತಿದ್ ಅವನು ಲಿಂಗ ಹಿಡ್ಕೊಂಡ್ರಿ. ಅವ ಏನ್ ಅನ್ಬೇಕು? ಮಸ್ತ್ ಎತ್ತ ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕಾಯ್ತು, ಎತ್ ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕಾಯ್ತು, ಎತ್ ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕಾಯ್ತು, ಎತ್ ಹುಳಕಾಯ್ತು ಅನ್ನಕತ್ತಾವ. ಏನನ್ನಕತ್ತಾರಿ? ಎತ್ತಿನ ಗಾಡಿ ಹತ್ತಕಾಯ್ತು, ಎತ್ ಹುಳಕಾಯ್ತು, ಎತ್ತಿನ ಗಾಡಿ ಹತ್ತಕಾಯ್ತು, ಎತ್ ಹುಳಕಾಯ್ತು ಅನ್ನಕತ್ತ. ಅವಾಗ ಗುರುಗಳು ನಾವ್ ಬರೀ 5,000 ರೂಪಾಯಿ ಕಂಬಳಿ ಮೇಲೆ ಕಣ್ಣು ಹಾಕಿದ್ರೆ ಇವೇನೋ ಮಾರ 2 ಲಕ್ಷ ರೂಪಾಯಿ ಎತ್ತಿನ ಗಾಡಿ ಮೇಲೆ ಕಣ್ಣು ಹಾಕಿರ್ಲ ಅಂದ್ರು. ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಮಂತ್ರ ಹೊಳಿಸಿದ್ರು ಅವ್ರು. ನಂದ್ ನನಗ ಇರ್ಲಿ, ನಿಂದ್ ನಿನಗ ಇರ್ಲಿ, ನಂದ್ ನನಗ ಇರ್ಲಿ, ನಿಂದ್ ನಿನಗ ಇರ್ಲಿ, ನಂದ್ ನನಗ ಇರ್ಲಿ, ನಿಂದ್ ನಿನಗ ಇರ್ಲಿ. ಅವನು ಬೆರಕಿದ್ದ ಶಿಷ್ಯ. ಹಂಗಂದ್ರ ಹಂಗ ಸೈ, ಹಿಂಗಂದ್ರ ಹಿಂಗ ಸೈ, ಹಂಗಂದ್ರ ಹಂಗ ಸೈ, ಹಿಂಗಂದ್ರ ಹಿಂಗ ಸೈ ಅವ ಅನ್ನಕತ್ತ. ಅದಕ್ಕಾಗಿ ಗುರುವಿನ ಸೇವಾ ಬಹಳ ಗಟ್ಟಿಯಾಗಿ ಮಾಡ್ಬೇಕು ನಾವು. ಯಾರ ಗುರುವಿನ ಸೇವಾ ಬಿಡ್ಲಾರ್ದಂಗ ಗುರುವಿನ ಸೇವಾ ಗಟ್ಟಿಯಾಗಿ ಮಾಡ್ತಾರ ಅವರಿಗೆ ಸದ್ಗತಿ ಅನ್ನೋದು ಸಿಗ್ತದ. ಹರನಿಂದ ಅಧಿಕ ಸದ್ಗುರು ಬೆಂಬುದನ್ನು ಕೇಳಿ ಗುರುವೇ ನಾನೆಂಬ ಪದಯುಗವ ಬನ್ನಿಪೇನು ಅಂತ ಹೇಳ್ತಾರೆ. ಗುರು ಒಂದು ಸಲ ಒಲದ ಅಂದ್ರ ನೀವು ಬಹಳ ಚಲೋ MLA ಬೇಕಾಗಿ ಬಿಟ್ರಿ ಅಂದ್ರ ಒಂದು ಬೌಂಡ್ರಿ ಐತಿ ನಿಮಗ. ಅಟ್ಟ ಒಂದು ಕ್ಷೇತ್ರ ಕಟ್ಟಬೇಕಾದಂಗ ನೀವು. ಅದಕ್ಕಿಂತ ಬೆಂಗಳೂರಿಗೆ ಹೋಗಿ ನನ್ನ MLA ಬೇಕಾನೋ ಅದೀನಿ ಅಂತ ಅಂದ್ರ ಅಲ್ಲಿ ನಡೆಯಂಗಿಲ್ಲ. ನಿಮ್ ಬಾಗೇವಾಡಿ ಮತಕ್ಷೇತ್ರ ಶಾಸಕನಿಗೆ ಬೇಕಾಗಿ ಬಿಟ್ರಿ ಅಂದ್ರ ಆ ಬಾಗೇವಾಡಿ ಒಳಗ ನಿಮ್ಗೆ ಏನ್ರ ಕೆಲಸ ಆಕ್ಕವು. ಅದ ಒಬ್ಬ ಗುರುವಿಗೆ ಬೇಕಾಗಿ ಬಿಟ್ರಿ ಅಂದ್ರ ಒಂದು ಬೌಂಡ್ರಿ ಅನ್ನೋದೇ ಇಲ್ಲ, ಒಂದು ಮತಕ್ಷೇತ್ರ, ಒಂದು ತಾಲೂಕು ಅನ್ನೋದೇ ಇಲ್ಲ. ಅಂತ ಬಹಳ ದೊಡ್ಡ ಶಕ್ತಿ ಗುರುವಿನ ಕಡೆ ಇರ್ತದ. ಅದಕ್ಕಾಗಿ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗ್ಬೇಕು ಅನ್ನುವಂತ ಮಾತುಗಳನ್ನ, ಇವತ್ತು ಬಹಳ ಅದ್ಭುತವಾಗಿರುವಂತ ಮಾತುಗಳನ್ನ ಗುರುವಿನ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ರಿ. ಎಲ್ರು ಬಹಳ ಸಂಖ್ಯೆ ಒಳಗೆ ಸೇರಿರಿ. ಇದ್ಯಾಕ ನನಗೆ ಬಹಳ ಖುಷಿ ಆಗೋಲ್ರಿ. ನನಗ ಖುಷಿ ಇಲ್ಲ, ಯಾಕಂದ್ರ ಬಾಳ ಕಡೆ ನಾನು ಪ್ರವಚನಕ್ಕೆ ಹೋಗೋರು, ಅಜ್ಜವರು ಪ್ರವಚನಕ್ಕೆ ಹೋಗೋರು. ಹಳ್ಳಿ ಒಳಗ ಕೆತ್ಕೊಂಡು ಜನ ಬಾಳ ಚಲೋ ಬರ್ತದ. ಕೋಲಾರದೊಳಗ್ ಬರ್ಬೇಕ್ರಿ, ಕೇಳಬೇಕು, ಕೇಳುವಂತ ಮನಸ್ಸು ಜಾಸ್ತಿ ಆಗ್ಬೇಕು. ಯಾವಾಗ ಕೇಳುವಂತ ಮನಸ್ಸುಗಳ ಜಾಸ್ತಿ ಆಕ್ಕವ, ಈಗೆಲ್ಲ ಹೆಂಗಾಗ್ಯಾವ ಅಂದ್ರ ಆಸ್ತಿ ಸಲುವಾಗಿ ಬಾಳ ಹೊಡೆದಾಡೋರು ಅದಾರ. ಮನಸ್ಸುಗಳನ್ನ ಕೂಡಿಸೋ ಸಲುವಾಗಿ ಹೊಡೆದಾಡೋರು ಯಾರು ಇಲ್ಲ ಇಲ್ಲಿ. ಅಂತವ್ದಕ್ಕಾಗಿ ನಾವು ಬಡದಾಡಬೇಕು, ಅಂತವ್ದಕ್ಕಾಗಿ ನಾವು ಓಡಾಡಬೇಕು. ಅದಕ್ಕಾಗಿ ನಾಳೆ ದಿನ ಬೆಳಗಿನ ಜಾವ ಪಾದಯಾತ್ರೆ 1ನೇ ವಾರ್ಡ್ ಮತ್ತು 2ನೇ ವಾರ್ಡ್ ಬೆಳಗಿನ ಜಾವ ಪಾದಯಾತ್ರೆ ಇರ್ತದ. ನಮ್ ಜೊತೆಗೆ ಇನ್ನೊಬ್ರು ಸ್ವಾಮಿಗಳು ಬರ್ತಾರ, ಸಂಗಮೇಶ್ವರ ಅಜ್ಜರು ಬರ್ತಾರ, ಗವಾಯಿಗಳು ಇರ್ತಾರ. ಹೆಚ್ಚಿನ ಸಂಖ್ಯೆ ಒಳಗ ನೀವೆಲ್ಲರೂ ಕೂಡ ಬೆಳಗಿನ ಸರಿಯಾಗಿ 6 ಗಂಟೆಗೆ 1ನೇ ವಾರ್ಡ್ 2ನೇ ವಾರ್ಡಿಗೆ ಬರ್ರಿ. ಇರ್ಲಿಕ್ಕಂದ್ರ ಮಠದ ಹತ್ರ ಬರ್ರಿ. ಎಲ್ಲಾರು ಸೇರಿ ಅಲ್ಲಿ ಹೋಗೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆಗ್ಲೇ 3 ದಿನ ಹೋಯ್ತ್ರಿ, ಇನ್ನು 8 ದಿನ ಉಳಿತ್ರಿ. ಇನ್ನು ಬರೀ 5 ದಿನ ಆಗ್ಲೇ ದಿನಗಳ ಕಳೆದು ಹೋಗ್ಬಿಡ್ತಾವು. 21ನೇ ತಾರೀಕು ಬಂತ ಮಾತೃ ಸಮಾವೇಶ, 11,000 ಮುತ್ತೈದೆಯರಿಗೆ ಉಡಿ ತುಂಬೋದು. 22, 23, 24 ಜಗದ್ಗುರುಗಳು ಎಲ್ಲ ಕಾರ್ಯಕ್ರಮದೊಳಗ ಹೆಚ್ಚಿನ ಸಂಖ್ಯೆ ಒಳಗ ನೀವೆಲ್ಲರೂ ಕೂಡ ಪಾಲ್ಗೊಳ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಕುಮಾರೇಶ್.